ಎಲ್ಲೆಲ್ಲಿಯೂ ಮೋಹ ಸಂಭ್ರಾತಿಗಳ ಕವಿಸಿ, ಸಲ್ಲದ ಕುಮಾರ್ಗದೊಳು ನಿನ್ನ ತಾಂ ನಡೆಸಿ. ಗೆಲ್ಲಲಿಲ್ಲವನ ಪರೀಕ್ಷೆಯೊಳಗೆಂದು ವಿಧಿ, ಸೊಲ್ಲಿಪ್ಪುದು ಸರಿಯೇನೋ ಮಂಕುತಿಮ್ಮ. ಎಲ್ಲೆಲ್ಲಿಯೂ ಮೋಹ ಸಂಭ್ರಾತಿಗಳ ಕವಿಸಿ, ಸಲ್ಲದ ಕುಮಾರ್ಗದೊಳು ನಿನ್ನ ತಾಂ ನಡೆಸಿ. ಗೆಲ್ಲಲಿಲ್ಲವನ ಪರೀಕ್ಷೆಯೊಳಗೆಂದು ವಿಧಿ, ಸೊಲ್ಲಿಪುದು ಸರಿಯೇನೋ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ಎಲ್ಲೆಡೆಯೂ ಮೋಹದ ಭ್ರಾಂತಿಗಳನ್ನು ಹರಿಬಿಟ್ಟು ಸರಿಯಲ್ಲದ ತಪ್ಪು ದಾರಿಯಲ್ಲಿ ನಿನ್ನನ್ನು ನಡೆಸಿ, ಇವನು ನನ್ನ ಪರೀಕ್ಷೆಗಳಲ್ಲಿ ಗೆಲ್ಲಲಿಲ್ಲವೆಂದು ವಿಧಿ ಹೇಳುವುದು ಸರಿಯೇ? ಕಷ್ಟದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನು ಕೇಳುವ ಪ್ರಶ್ನೆ ಇದು. ಭಗವಂತನೇ, ನನ್ನನ್ನು ಈ ಜಗತ್ತಿಗೆ ತಂದವನು ಅವನೇ. ಮೋಹದ ಆಕರ್ಷಣೆಗಳ ಬಲೆಯನ್ನು ನನ್ನ ಸುತ್ತ ಹರಡಿದವನು ಅವನು. ಈ ಆಕರ್ಷಣೆಗಳನ್ನು ತಂದು ನನ್ನ ಕಣ್ಣ ಮುಂದೆ ಹಾಕದೇ ಹೋಗಿದ್ದರೆ ನಾನು ಚೆನ್ನಾಗಿಯೇ ಸನ್ಮಾರ್ಗದಲ್ಲೇ ನಡೆಯುತ್ತಿದ್ದೆ. ಆಕರ್ಷಣೆಗಳ ಸೆಳೆತಕ್ಕೆ ಸಿಕ್ಕು ದಾರಿ ತಪ್ಪಿ ನಡೆದು ಬದುಕಿನಲ್ಲಿ ಬೆಂಡಾಗಿ ಹೋಗಿದ್ದೇನೆ. ಈಗ ನಾನು ಸೋತೆ ಎಂದು ಹೇಳುವುದು ಸರಿಯೇ? ಅದಕ್ಕೆ ಅವನೇ ಕಾರಣನಲ್ಲವೇ? ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಕೀರ್ತನೆಯಲ್ಲಿ ಹೇಳುತ್ತಾರೆ. ಇಂದು ಎನಗೆ ಗೋವಿಂದದಲ್ಲಿ ಬರೆಯುತ್ತಾರೆ. ಧಾರುಣಿಯಳು ಭೂಭಾರ ಜೀವ ನಾನಾಗಿ, ದಾರಿ ತಪ್ಪಿ ನಡೆದೆ. ಸೇರಿದೆ ಕುಜನರ, ಯಾರೂ ಕಾಯುವವರಿಲ್ಲ. ಸೇರಿದೆ ನಿನಗಯ್ಯ, ಧೀರ ವೇಣುಗೋಪಾಲ, ಪಾರುಗಾಣಿಸೋ ಹರಿಯೇ. ಜಗಜ್ಯೋತಿ ಬಸವಣ್ಣ ತಮ್ಮ ವಚನದಲ್ಲಿ ಹೇಳುತ್ತಾರೆ. ವಿಷಯವೆಂಬ ಹಸುರ ನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ, ಪಶುವೇನು ಬಲ್ಲದು ಹಸುರೆಂದಳೆಸುವುದು. ವಿಷಯ ರಹಿತನ ಮಾಡಿ ಭಕ್ತಿ ರಸವ ದನಿಯೇ ಮೇಯಿಸಿ, ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿಸಲಹಯ್ಯ ಕೂಡಲ ಸಂಗಮ ದೇವ. ವಿಷಯ ಸುಖದ ಆಶೆಗೆ ಒಳಗಾಗುವ ಜೀವಿಯ ಸ್ಥಿತಿಯನ್ನು ಹಸುರನ್ನು ಕಂಡೊಡನೆ ಬೆಂಬತ್ತುವ ಹಸುವಿನ ಉದಾಹರಣೆಯೊಂದಿಗೆ ಪರಿಣಾಮಕಾರಿಯಾಗಿ ತಿಳಿಸುತ್ತಾರೆ. ಇಲ್ಲಿ ವಿಷಯವೆಂದರೆ ಆಕರ್ಷಕವಾದ ಭೋಗ ಭಾಗ್ಯಗಳು. ಅವು ಜೀವಿಗೆ ಸುಖದ ಭ್ರಮೆಯನ್ನುಂಟು ಮಾಡುತ್ತವೆ. ಅವು ತನಗೆ ಹಿತವೆಂದು ತಿನ್ನಲು ನುಗ್ಗಿ ಮೋಹ ಭ್ರಾಂತಿಯ ಬಲಿಯಲ್ಲಿ ಮತ್ತೆ ಪಾರಾಗಲಾರದಂತೆ ಸಿಕ್ಕಿಕೊಳ್ಳುತ್ತದೆ. ಅದಕ್ಕೆ ಕಗ್ಗ ದೇವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತದೆ. ಹೀಗೆ ಕಷ್ಟದ ಪರೀಕ್ಷೆಗಳಿಗೆ ನಮ್ಮನ್ನು ತಳ್ಳಿ ನಾವು ಸೋತೆವೆಂದು ಹೆಮ್ಮೆ ಪಡುತ್ತೀಯಾ ಎಂದು ಕೇಳುತ್ತದೆ. ಇದಕ್ಕೆ ಸೂಕ್ತ ಉತ್ತರವನ್ನು ಪ್ರಶ್ನೆಯಲ್ಲಿಯೇ ಇಟ್ಟಿದೆ. ಅದು ಮೇಲೆ ಹೇಳಿದ ಕೀರ್ತನೆಯ ಹಾಗೂ ವಚನದ ಮಾತೆ. ನೀನೇ ತಾನೇ ನಮ್ಮನ್ನು ಮೋಹದ ಪರೀಕ್ಷೆಗಳಿಗೆ ಒಡ್ಡಿದ್ದು, ನೀನೇ ಆದ್ದರಿಂದ ಪಾರು ಮಾಡಿ ಎನ್ನುವ ಅರ್ಥತೆ ಅದರಲ್ಲಿದೆ. ಬಸವಣ್ಣ ಹೇಳಿದಂತೆ ವಿಷಯ ರಹಿತನ ಮಾಡಿ ಭಕ್ತಿ ರಸವನ್ನು ಉಣ್ಣಿಸಿ ಸುಬುದ್ಧಿ ಎಂಬ ನೀರಿನಲ್ಲಿ ಮೈತೊಳೆದು ಸಲಹುವುದು ಸೃಷ್ಟಿಕರ್ತನದೇ ಜವಾಬ್ದಾರಿ ಎನ್ನುತ್ತಾರೆ ಡಿ.ವಿ.ಜಿಯವರು. ಧನ್ಯವಾದಗಳು. ಥ್ಯಾಂಕ್ ಯು.